ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿಯರ್ಸ್. ಅದೇಯ ನಾಳೆ ಏನಾಗುತ್ತೆ ಅನ್ನೋ ರಿಸಲ್ಟ್ ಇವತ್ತೇ ಗೊತ್ತಾಗಿದೆ. ಐ ಆಮ್ ಸೋ ಹ್ಯಾಪಿ ವೈಭವ್. ರಿಸಲ್ಟ್ ಬರೋಕ್ಕೂ ಮುಂಚೆನೇ ಗೆಲುವು ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೀನು ಮಿಸ್ಸಿಂಗ್ ಆದಾಗಂತೂ ಎಲ್ಲಿ ಸೋತೆ ಹೋಗ್ತೀಯೋ ಅಂತ ಫುಲ್ ಫೀಲ್ ಮಾಡ್ಕೊಂಡಿದ್ದೆ. ಹೇಗೋ ನಮ್ಮ ರಾಜಿಯವರು ನೀನಿರೋ ಜಾಗ ಹುಡುಕಿಸಿ ಒಳ್ಳೆ ಟ್ವಿಸ್ಟ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ರಾಜಿ ಅವರೇ. ರಾಧಾ, ನೀನೊಂಥರ ನಮಗೆ ದಾರಿ ದೀಪ ತೋರಿಸೋ ನಾಯಕ ಇದ್ದಂಗೆ. ನಿನಗೆ ತೊಂದರೆ ಆದ್ರೆ ನಾವು ಸುಮ್ಕಿರಕ್ಕಾಯ್ತದ? ಆದ್ರೂ ನೀವು ನನ್ನ ಬಚಾವ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಇವತ್ತ ಕಂಟಿ ಮುಖದಲ್ಲಿ ನೋವು ನೋಡೋದಕ್ಕಾದ್ರೂ ನಾವು ವಾಪಸ್ ಬರ್ಬೇಕಿತ್ತು. ಆ ಕಂಟಿ ಅಷ್ಟೊಂದು ಉರ್ಕೊಂಡಿದ್ನ? ಬರೀ ಉರ್ಕೊಳ್ಳೋದು ಅಷ್ಟೇ ಅಲ್ಲ ವೈಭವ್, ಸುಟ್ಟು ಬೂದಿಯಾಗಿದ್ದ. ಬರೀ ಕಂಟಿ ಮಾತ್ರ ಅಲ್ಲ, ಆ ಸ್ನೇಹ, ಪುಟ್ಟಕ್ಕ ಮನೆಯವರು ಎಲ್ಲರೂ ಫುಲ್ ಬ್ಲಾಸ್ಟ್ ಆಗಿದ್ರು. ಆ ಪುಟ್ಟಕ್ಕ ರಾಧನ್ ಪರ ಪ್ರಚಾರಕ್ಕೆ ಬರ್ತಿದ್ದಂಗೆ ಜನರು ತರ ನಾನು ಸಾಕಾಗೋದೆ. ಈ ರಾಧಾ ಏನೇ ಮಾಡಿದ್ರು ಪ್ಲಾನ್ ಮಾಡೇ ಮಾಡೋದು ರಾಜಿಯವರೇ. ಒಟ್ಟಾಗೆ ಇವತ್ತು ಎಲ್ರಿಗೂ ಸರಿಗೆ ಕರೆಂಟ್ ಸಾಕ್ ಸಿಕ್ತು. ನೀನನ್ನು ಕಿಡ್ನಾಪ್ ಮಾಡಿದ್ದ ಕಾಳಿ ನಂಚಮ್ಮಂಗೆ ಏನಾದರೂ ಪನಿಷ್ಮೆಂಟ್ ಕೊಡ್ಬೇಕಾಯ್ತು ರಾಧಾ? ಎಲೆಕ್ಷನ್ ರಿಸಲ್ಟ್ ಬರ್ಲಿ ವೈಭವ್, ನಾನು ಅಧಿಕಾರದ ಕುರ್ಚಿಲ್ ಕೂತ ತಕ್ಷಣ ನಾನು ಮೊದಲನೇ ಟಾರ್ಗೆಟ್ ಅವರೇ. ಅಲ್ಲ ರಾಧಾ, ಬಂಗಾರಮ್ಮನ ಬಲಾನೇ ಪುಟ್ಟಕ್ಕ. ಅಂತ ಪುಟ್ಟಕ್ಕನೇ ನಿನ್ನ ಪರ ಪ್ರಚಾರಕ್ಕೆ ಬಂದಿದ್ದಾರೆ ಅಂದರೆ ಅದು ಹೇಗೆ ಸಾಧ್ಯ? ಎಲ್ಲ ನಮ್ ರಾಧಾದೇವಿಯವ್ರ ಮಹಿಮೆ. ನಾವು ಬರೀ ಕುಂತಾಗ ನಿಂತಾಗ ಪಿಲಾನ್ ಮಾಡಿದ್ರೆ ಅವಳು ನಿದ್ದೆಲ್ ಕೂಡ ಪಿಲಾನ್ ಮಾಡಿರ್ತಾಳೆ. ನಿಜವಾಗ್ಲೂ ನನಗೆ ಆಶ್ಚರ್ಯ ಅನಿಸ್ತಿದೆ ರಾಧಾ. ಅಲ್ಲ, ಆ ಪುಟ್ಟಕ್ಕ ನೋಡಿದ್ರೆ ನೀತಿ, ನೀಯತ್ತು, ಜೀವನದಲ್ಲಿ ತತ್ವಗಳನ್ನ ಹಿಡ್ಕೊಂಡು ಬದುಕ್ತಾ ಇರೋ ಜೀವ ಅಂತ ಎಲ್ಲ ಹೇಳ್ತಾರೆ. ಅಂತ ಪುಟ್ಟಕ್ಕ ನಿನ್ ಜೊತೆ ವಾಟ್ ಎ ವಂಡರ್. ಇಲ್ಲಿ ಯಾರು ಯಾರ ಪರನೂ ನಿಲ್ಲಲ್ಲ ವೈಭವ್, ನಿಲ್ಲೋ ಹಾಗೆ ನಾವು ಮಾಡ್ಕೋಬೇಕಷ್ಟೆ. ನಾನ್ ಮಾಡಿದ್ ಕೂಡ ಅದನ್ನೇ. ಅದೇ ಹೇಗೆ? ಆಗ ಯೋಟ್ ಕಿತ ಹೇಳ್ತೀನಿ, ಮಲಗ್ಬೇಕಾರೆ ಕಿಟಕಿಗಳು ನೆಟ್ಗೆ ಹಾಕೊಂಡು ಮಲಗ್ಕಳಿ ಅಂತ. ಗಾಳಿ ಬೀಸ್ರೆ ದಡ 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 ಅಂತದೆ, ನೆಟ್ಟಿಗೆ ನಿದ್ದಾಗಲ್ಲ. ಅಲ್ಲೇ ಇದ್ಯಾರಿದು? ಎಷ್ಟೊತ್ನಾಗ ಪುಂಜ್ ಹಿಡ್ಕೊಂಡು ನಿಂತವ್ರೆ? ಕೇಳ್ತಿ ಅಂದ್ರೆ ರಾಧನ್ ಪರ ಕೇಳ್ತಿದ್ಯಲ್ಲ ಪುಟ್ಟಕ್ಕ. ನೋಡಿ, ಊರ್ ಭವಿಷ್ಯ ಸಂದಾಕಿರ್ಬೇಕು ಅಂದ್ರೆ, ನಿಮ್ ಮಕ್ಳ ಭವಿಷ್ಯ, ನಿಮ್ ಭವಿಷ್ಯ ಸಂದಾಕಿರ್ಬೇಕು ಅಂದ್ರೆ ನಾನ್ ಹೇಳ್ದಂಗೆ ನೀವು ಪ್ರಮಾಣ ಮಾಡಿ ಓಟ ಹಾಕಿ. ಜವಾ, ಪುಟ್ಟಕ್ಕಂಗೆ ಏನಾಗೈತೆ? ಏನಕ್ಕೆ ಹಿಂಗೆ ಮಾತಾಡ್ತಾವಳೆ? ಪುಟ್ಟಕ್ಕ ಯಾವುದೋ ಒತ್ತಡ ಸಿಕ್ಕಿಂಗೆಲ್ಲ ಮಾತಾಡ್ತಾವಳೆ. ಯಾರು ತಲೆ ಕೆಡ್ಸ್ಕೋಬೇಡಿ.
ರಾಧಾ ಈಗಾಗ್ಲೇ ಸೋಲೊಪ್ಕೊಂಡು ಊರು ಬಿಟ್ಟು ಹೊಂಟಾಗವಳೆ. ರಾಧನ್ ನಂಬ್ಕೊಂಡು ಅವಳಿಗೆ ಓಟ್ ಹಾಕಿದ್ರೆ ಅವಳು ಸೋಲೋದ್ ಪಕ್ಕ. ಅವಳು ಇನ್ಯಾವತ್ತೂ ಇತ್ತಾಗ ಬರಕಿಲ್ಲ. ನಾನ್ ಬಂದಾಯ್ತು. ಇವಳನ್ನ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಪ್ಲೀಸ್ ನನ್ನ ಇಲ್ಲಿಂದ ಫಸ್ಟ್ ಕಾಪಾಡಿ. ತಿಗ್ಲು ಪಡ್ಬೇಡ, ನಾನು ನಿನ್ನ ಕಾಪಾಡಕ್ಕೆ ಅಂತಾನೆ ಬಂದಿರೋದು. ಆ ಮನೆ ಹಾಳಿ ನಂಜಮ್ಮ ಮಂಚದ ಕೆಳಗಡೆ ತುರಿದ್ರೆ ನಾನು ಮಂಡಲದ ಕೆಳಗಡೆನೆ ತುರ್ತೀನಿ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಾನು ಎಲ್ಲಿ ಸ್ನೇಹನ ವಿರುದ್ಧ ಎಲೆಕ್ಷನ್ ಅಲ್ಲಿ ಗೆದ್ಬಿಡ್ತೀನಿ ಅಂತ 3 ಜನ ಸೇರ್ಕೊಂಡು ನನ್ನ ಇಲ್ಲಿ ಕೂಡ ಹಾಕಿದ್ದಾರೆ. ನಂಗೆ ಗೊತ್ತು ಕಣ್ರಾದ, ಅವ್ರ ಮ್ಯಾಕೆ ಅನುಮಾನ ಬಂದನೆ. ನಾನು ಪ್ಲಾನ್ ಮಾಡಿ ಅವರೆಲ್ಲ ಇಲ್ಲಿ ಬರೋಂಗ್ ಮಾಡಿ ನೀನು ಇರೋ ಜಾಗನ ಕಂಡುಹಿಡಿದಿದ್ದು. ನಿಜವಾಗ್ಲೂ ನೀವು ಇಲ್ಲಿ ಬಂದಿಲ್ಲ ಅಂದಿದ್ರೆ ಎಲೆಕ್ಷನ್ ಮುಗಿಯೋವರೆಗೂ ಅವ್ರು ನನ್ನನ್ನು ಬಿಡ್ತಾನೆ ಇರಲಿಲ್ಲ ಅನ್ಸುತ್ತೆ. ನೀನು ಸೋಲ್ಬಾರ್ದು ಅಂತಾನೆ ನಾನು ಇಲ್ಲಿಗೆ ಬಂದು ನಿನ್ನ ಕಾಪಾಡಿದ್ದು.